ಎಲ್ಲರೂ ಹೇಗಿದ್ದೀರಿ? ಚಳಿನ ಅಥವಾ ತಿಂದಿಲ್ವಾ? ಕಾಫಿ ಟೀ ಬೇಕಾ? ಅಥವಾ ರಾತ್ರಿ ಅಂತ ಇನ್ನೇನಾರೋ ಜ್ಞಾಪಕ ಆಗಿ ಇಲ್ಲಿ ಎನರ್ಜಿ ಇಲ್ವಾ? ಅದೇ ಆಗಿರೋದು ಮುರಳಿ ಸರ್. ಈಗ ಫ್ರೈಡೆ ಅಲ್ವಾ, ವೀಕೆಂಡ್ ಇವತ್ತಿಂದ ಸ್ಟಾರ್ಟ್ ಆಯ್ತು ಅವ್ರಿಗೆ ಅಲ್ವಾ? ಈ ಟ್ರೈಲರ್ ನ ನೋಡ್ಬೇಕು ಅಂದ್ರೆ ಆಲ್ಫಾ ಅನ್ನೋ ಹೆಸರು ಜೋರಾಗಿ ಕೇಳಿಸ್ಬೇಕು. ಅದು ಕೇಳಿಸಿದ್ರೆ ಟ್ರೈಲರ್ ಲಾಂಚ್ ಅಂತ ಹೇಳ್ತೀನಿ. ರೆಡಿನಾ? ಏನಪ್ಪ? Here we go. Let's hear it for Alpha. Can we have the trailer, please? Yes. Thank you so much. ಮುರಳಿನಾ, ನೀವು ಒಂದ್ಸಲಿ ಆಲ್ಫಾ ಹೇಳ್ಬಿಡಿ ಮುರಳಿನಾ. Right. Here we go. Let's have the trailer of Alpha. ಪೊಲೀಸ, ಉಗ್ರಂ, ರಥಾವರ, ವಗೀರ ಎಲ್ಲ ಸಿನಿಮಾಗಳು ಬರೋಕ್ಕಿಂತ ಮುಂಚೆ ಚಂದ್ರಚಕೋರಿಗೂ ಒಂದು ಸಿನಿಮಾ ಇರುತ್ತೆ, ಓಕೆನಾ? ಅಲ್ಲಿ ಮುರಳಿ ಸರ್ ಅವರ ಪ್ರೀತಿ, ಅವರ ಮುಗ್ಧತೆ, ಅವರ ಫೈಟ್, ಅವರ ಡಾನ್ಸ್, ಒಂದು ಪೂರ್ಣ ಪ್ರಮಾಣದ ನಾಯಕ ನಟ ಹೇಗೆ ತಯಾರಾಗಿ ಬರಬೇಕು ಆ ರೀತಿ ತಯಾರಾಗಿ ಆ ಸಿನಿಮಾ ನೀವು ಬಂದಿರ್ತೀರ. ಅದೇ ತರ ನಿಮ್ಮನ್ನ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡಿರೋದು ಹೇಮಂತ್ ಅವರು ಎಲ್ಲಾ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರೆಡಿಯಾಗಿ ಬಂದಿದ್ದಾರೆ. ಆ ಮುರಳಿ ಸರ್ಗೆ ಈ ಹೊಸ ನಾಯಕ ನಟನ ಬಗ್ಗೆ ಎಷ್ಟು ಹೆಮ್ಮೆ ಟ್ರೈಲರ್ ನೋಡಿದಾಗ? My boy, Hemant, welcome to Kannada Film Industry. Welcome. ನಾನು ಬಹುಶಃ ತುಂಬಾ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರಲಿ, ಸಾಂಗ್ಸ್ ಆಗಿರಲಿ, ಕೆಲವು ಕಡೆ ಹೇಳಕ್ಕಾಗಲ್ಲ, ನೀವು ಮಾತಾಡಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಈ ಟಾಪಿಕ್ ಟಚ್ ಮಾಡೋಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀರ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನಗೆ ಏನು ಹೇಳಕ್ಕಾಗಲ್ಲ. ಐ ವಾಸ್ ಅ ಬ್ಲಾಂಕ್ ಪೇಪರ್. ಚಂದ್ರಚಕೋರಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ಬಿದ್ರು ಎದ್ರು ಮೈಕ್ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನ್ ಬೇಕೋ ಮಾಡ್ತಾ ಇದ್ದೆ, ಏನ್ ಹೇಳಿದ್ರು ಮಾಡುವ ನಿರ್ದೇಶಕರು, ನನ್ನ ನಿರ್ಮಾಪಕರು ಅಷ್ಟೇ ನಿಯತ್ನ ಕೆಲಸ ಮಾಡ್ಕೊಂಡು ಬಂದಿದ್ದೆ ಇಂಡಸ್ಟ್ರಿ. 2003 ರಿಲೀಸ್ ಆಗಿತ್ತು ಚಂದ್ರಚಕೋರಿ. ಇವತ್ತು 2026 ಅಂದ್ರೆ ಬಹುಶಃ 22 ವರ್ಷದ ಮೇಲೆ ನಾವು. ಆದ್ರೂ ಇಷ್ಟು ವರ್ಷ ಆದ್ರೂ ಒಂದು ಚಂದ್ರಚಕೋರಿ, ಕಂಠಿ, ಯಶ್ವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ, ಲಿಂಜಿನ ಊಟ, and of course ಹರರಾಮ ಹರಕೃಷ್ಣ, ಶ್ರೀಹರಿ ಕಥೆ, ಉಗ್ರಂ, ರಥಾವರ, ಮಸ್ತಿ, ಭರಾಟೆ, ಮದಗಜ, ಬಕೀರವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ಹಿಡ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೂ ಏನ್ ಗೊತ್ತಾ ಹೇಮಂತ್, ಈಗಲೂ ಬುದ್ಧಿನೇ ಇಲ್ವಲ್ಲ ಅನಿಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಯಲ್ಲಿ. ಅಷ್ಟೇ ಇನ್ನೋಸೆಂಟ್ ಆಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸ್ಬೇಕು ಜನ. ಒಳ್ಳೇದು ಮಾತ್ರ ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡೆಸ್ಕೊಳ್ಳೋದು. ಈ ಇಷ್ಟ ಅನ್ನೋದಿರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡ್ಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡೋದಿಲ್ಲ. ಒಳ್ಳೆಯದಾಗಿರೋದ್ರಿಂದ ನಿಮ್ಗೆ ಏನು ಬೇಕು ಅಷ್ಟು ಸಿಗುತ್ತೆ. ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನ್. ಬಹುಶಃ ನಾನು ಇಷ್ಟು ಮಟ್ಟ ರೆಡಿ ಆಗಿಲ್ಲ ಚಂದ್ರಚಕೋರಿ, ನನ್ನ ಪಾತ್ರ ಆಗಿತ್ತು. ಆದರೆ ಈ ಸಿನಿಮಾದಲ್ಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ಗೊತ್ತು. ಅದರಂತ ಪ್ರಾಣ ಸಂಕಟ, ಅದರಂತ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡಕ್ ಚೆನ್ನಾಗಿ ಕಾಣೋದು ಸ್ಕ್ರೀನ್ ಮೇಲೆ, ಅಲ್ಲೊಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ಫಾರ್ ಅ ಟಾಸ್ಕ್. ಆ ಒಂದು ಟಾಸ್ಕ್ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ನೀವು ವೆಲ್ಕಮ್. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಫ್ಕೋರ್ಸ್ ವಿನೋದ್ ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ,
ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಅಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರದಂ ಆರ್ಟ್ ಡೈರೆಕ್ಟರ್ ಆದಂತ ಅಮ್ಮು ಬಂದಿದ್ದಾರೆ. ನಮ್ಗೆ ಬಹಳ ಖುಷಿ ಆಗ್ತದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು, ನೀವು ಚೆನ್ನಾಗಿ ಮಾಡಿದ್ರೆ ಕಣಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್.